ರಾಜ್ಯದಲ್ಲಿ ಬರೀ ನಮ್ಮ ರಾಜ್ಯದಲ್ಲಿ 15% 75 ಲಕ್ಷ ಮತದಾರರನ್ನ ದೇ ಹ್ಯಾವ್ ನಾಟ್ ಮ್ಯಾಪ್ಡ್. ಮೊನ್ನೆ ದಿವಸ 86 ಲಕ್ಷ ಅಂತ ಹೇಳಿದೆ. ಇವತ್ತು ಅಫಿಷಿಯಲ್ ಆಗಿ ನನಗೆ ಎಲ್ಲ ಜಿಲ್ಲೆಗಳದ್ದು ಮಾಹಿತಿ ಸಿಕ್ಕಿದೆ. SIR ಈ SIR ಪ್ರೋಸೆಸ್ಸಲ್ಲಿ ಈ 75 ಲಕ್ಷ ಮತದಾರರನ್ನ ಅಬ್ಜೆಕ್ಷನ್ಸ್ ಕರೀತಾರೆ. SIR ಪ್ರೋಸೆಸ್ 30 ತಾರೀಕಿಂದ ಶುರುವಾಗದೆ. ಅದು ಏನು ಅಬ್ಜೆಕ್ಷನು? ನಿಮ್ಮ ಹೆಸರು ಮ್ಯಾಪ್ ಆಗಿಲ್ಲ ಅಂದರೆ ಅದಕ್ಕೆ ದಾಖಲೆಗಳನ್ನು ಕೊಡಬೇಕು, ಸೇರಿಸುವಂಥದ್ದಕ್ಕೆ. ಏನು ದಾಖಲೆ ಕೇಳ್ತಾನೆ ಅವನು? 100ಕ್ಕೆ 100ರಷ್ಟು ನಿಮ್ಮ ಅಪ್ಪ ಸತ್ತೋಗಿದಾರಲ್ಲ, ಅಲ್ಲ ನಿಮ್ಮ ಅಪ್ಪ ಯಾವತ್ತು ಎಲ್ಲಿ ವೋಟ್ ಮಾಡಿದಾರಲ್ಲ ಆ ವೋಟರ್ಸ್ ಐಡೆಂಟಿಫಿಕೇಷನ್ ತರಬೇಕಂತೆ. ವೋಟರ್ಸ್ ಕಾರ್ಡು ನಮ್ಮ ಅಪ್ಪಂದು ನಮ್ಮ ತಾತಂದು ವೋಟರ್ಸ್ ID ಕಾರ್ಡ್ ತಗೊಂಬಂದು ನಾನು ಪ್ರೂವ್ ಮಾಡಬೇಕು, ನಮ್ಮ ಅಪ್ಪ ಇಲ್ಲಿ ವೋಟ್ ಹಾಕ್ತಿದ್ದ, ಅದರಿಂದ ನನಗೂ ವೋಟಿಂಗ್ ಅವಕಾಶ ಕೊಡಿ ಅಂತ. 50 ವರ್ಷದ ಡಾಕ್ಯುಮೆಂಟ್, ಹಿಂದಿನ ಡಾಕ್ಯುಮೆಂಟ್ ಎಲ್ಲಿ ತಗೊಂಬತ್ತೀರಿ? 100ಕ್ಕೆ 100ರಷ್ಟು 75 ಲಕ್ಷ ಮತದಾರರ ಪೈಕಿ ಒಬ್ಬರು ಸೇರ್ಪಡೆ ಆಗಲ್ಲ. 92 ಲಕ್ಷ ಮತದಾರನ ಹೊರಗಿಟ್ಟಾಗ ವೆಸ್ಟ್ ಬೆಂಗಾಲಲ್ಲಿ ಆ ಪ್ರೋಸೆಸ್ SIR ಪ್ರೋಸೆಸ್ ಶುರುವಾದಾಗ ಒಳಗಡೆ ಮತ್ತೆ ಅವಕಾಶ ಕೊಟ್ಟಿದ್ದೆ ಬರೀ 450 ಜನಕ್ಕೆ ಅಷ್ಟೇ. 75 ಲಕ್ಷ ಮತದಾರನ ಹೊರಗಡೆ ಇಡೋವಂಥ ಕೆಲಸವನ್ನು ಮಾಡ್ತಾರೆ. ಅವನು ಯಾವನೋ BJP ಅವನಂತೆ ಅವನು ಯಾವ ನಿನ್ನೆ ಪ್ರೆಸ್ ಮೀಟಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋದು. ಇನ್ನು SIR ಶುರುವಾಗಿಲ್ಲ, ಲಕ್ಷ್ಮಣ್ ಏನೇನೋ ಮಾತಾಡ್ತಾನೆ. ಲಕ್ಷ್ಮಣನದ್ದು ಅರೆಸ್ಟ್ ಮಾಡಿಸ್ಬೇಕು. ಆಯ್ತಪ್ಪ, ನಿಂದು ಸಂಸ್ಥೆ ಇದೆಯಲ್ಲ, ಅರೆಸ್ಟ್ ಮಾಡೋ ಸಂಸ್ಥೆಗಳು ED, ಎಲೆಕ್ಷನ್ ಕಮಿಷನ್ನು, IT, CBI ಅವರಿಗೆಲ್ಲ ಹೇಳ್ಬಿಟ್ಟು ನಾನು ಅರೆಸ್ಟ್ ಮಾಡಿಸು. ABCD ಗೊತ್ತಿಲ್ಲದವೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿ ಜನಗಳು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. SIR ಶುರುವಾಗೋದು ಏನು ಅಂದರೆ ಅಬ್ಜೆಕ್ಷನ್ಸ್ನ ಕಾಲ್ ಮಾಡುವಂಥದ್ದು ವ್ಯವಸ್ಥೆ 30ನೇ ತಾರೀಕಿಂದ ಜೂನ್. ಮ್ಯಾಪಿಂಗ್ ಮುಗಿದೋಗಿದೆ. ಮ್ಯಾಪಿಂಗ್ ಅಲ್ಲೇ ಅದು 3-4 ತಿಂಗಳಿಂದ ಮಾಡ್ತಾಯಿದ್ದಾರೆ, ಮಾಡಿ ಮುಗಿದೋಗಿದೆ. ಈ ಮ್ಯಾಪಿಂಗ್ನೇ ಅಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಇದು ಎಲೆಕ್ಷನ್ ಕಮಿಷನ್ದೇನೆ. ನಾನು ತಯಾರಿ ಮಾಡಿರುವಂಥದ್ದಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದವರು ಕೊಟ್ಟಿರುವಂಥದ್ದು. ಮೇಲ್ಗಡೆ ನೋಡಿ ಬರೆದಿದೆ 32 ಜಿಲ್ಲೆಗಳದು ಸ್ಪಷ್ಟವಾಗಿ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ವೋಟ್ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇದೆ. ಇಟ್ ಇಸ್ ಎ ಪ್ರೋಸೆಸ್. ಥ್ಯಾಂಕ್ ಯು ಸರ್. 5 ರಾಜ್ಯದ ಚುನಾವಣೆಗಳ ನಂತರ BJP ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ಪರ್ವ ಪ್ರಾರಂಭವಾಗಿದೆ. ಒಂದೊಂದೇ ಬೆಲೆ ಏರಿಕೆ ಮಾಡುವ ಸಂದರ್ಭದಲ್ಲಿ ಜನರ ಮೈಂಡನ್ನು ಸೆಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮೋದಿಯವರು ಭಾಷಣದ ಮೂಲಕ ಮಾಡ್ತಾರೆ. 1 ವಾರದ ಹಿಂದೆ ಬೆಂಗಳೂರಿಗೆ ಬಂದು ಭಾಷಣ ಮಾಡಿರು. ಅವರ ಕಾರ್ಯಕರ್ತನ ಉದ್ದೇಶಿಸಿ ಮಾತಾಡುವಾಗ ಚಿನ್ನ ಖರೀದಿ ಮಾಡಬೇಡಿ, ವಿದೇಶಕ್ಕೆ ಹೋಗಬೇಡಿ, ಕಾರು ಮತ್ತು 2 ವೀಲರ್ಸಲ್ಲಿ ಹೋಗಬೇಡಿ, ಎಲ್ಲರೂ ಮೆಟ್ರೋದಲ್ಲೇ ಹೋಗಿ, ಆಮೇಲೆ ಅಡುಗೆ ಎಣ್ಣೆನ ಜಾಸ್ತಿ ಬಳಸಬೇಡಿ, ಎಣ್ಣೆ ಇಲ್ಲದೇ ಹಂಗೇ ಹಿಂದೆ ನಾವು ಹುರ್ಕೊಂಡು ಹಂಗೆ ತಿಂತಿದ್ವಲ್ಲ ಹಸಿದು ಪಸಿದು ಎಲ್ಲ ಆ ಥರ ತಿನ್ಕೊಳ್ಳಿ, ಕಾಡು ಮನುಷ್ಯರು ತಿಂದು ಬದುಕಬೇಕು. ದೇಶದ ಹಿತದೃಷ್ಟಿಯಿಂದ ಯುದ್ಧ ನಡೀತಾ ಇದೆ, ಪೆಟ್ರೋಲು, ಡೀಸಲು, ಗ್ಯಾಸು ಇವೆಲ್ಲವೂ ಜಾಸ್ತಿ ಆಗೋಗಿದ್ದಾವೆ. ಅದರಿಂದ ನೀವು ಜನಸಾಮಾನ್ಯರು ಸಹಕರಿಸಬೇಕು ಅನ್ನುವಂಥದ್ದು ಅವರ ಒಂದು ಸಂದೇಶ. ಅದಾದ ತಕ್ಷಣ ಮಾಧ್ಯಮಗಳಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ಗಳು ಬಂದು ಡಿಬೇಟ್ಗಳು ಶುರುವಾದವು. BJP ಮುಖಂಡಗಳೆಲ್ಲ ಬಂದು ಡಿಬೇಟ್ಗಳು ಶುರುವಾದರು. ಸುಳ್ಳು ವದಂತಿಗಳನ್ನು ಹಬ್ಸಿದ್ರು. ಹಿಂದೆ ಇಂದಿರಾ ಗಾಂಧಿಯವರು ಇದೇ ರೀತಿ ಕರೆಯನ್ನು ಕೊಟ್ಟಿದ್ದರು, ಚಿನ್ನ ಖರೀದಿ ಮಾಡಬೇಡಿ ಅಂತ. ಯಾವುದು ಹಿಂದೂ ನ್ಯೂಸ್ ಪೇಪರ್ ಬಂದಿದೆ ಅಂತ ಫೇಕ್ ನ್ಯೂಸ್ನ ಹರಡಿಸುವಂಥ ಕೆಲಸವನ್ನು ಮಾಡಿದ್ರು. ಜನಗಳೆಲ್ಲ ಮಾತಾಡ್ಕೊಬೇಕು, ಹಿಂದೇನು BJP ಕಾಂಗ್ರೆಸ್ನವರು ಹಿಂಗೆ ಮಾಡಿದ್ರಂತಲ್ರಿ ಅಂತ ಮಾತಾಡ್ಕೋಬೇಕು. ಆ ಉದ್ದೇಶದಿಂದ ಭಾಳ ಕುತಂತ್ರದ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ BJPಯವ್ರ ಮೂಲಕ RSSನವರು ಜನಸಾಮಾನ್ಯರನ್ನು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥದ್ರಲ್ಲಿ ನಂಬರ್ 1 ಇದ್ದಾರೆ. ಇದ್ದಕ್ಕಿದ್ದಂಗೆ ಇವತ್ತಿಂದ ₹3 1 ಲೀಟ್ರ್ ಪೆಟ್ರೋಲ್ ಜಾಸ್ತಿ ಆಯಿತು, ₹3 ಡೀಸೆಲ್ ಜಾಸ್ತಿ ಆಗಿದೆ. ಇಷ್ಟಕ್ಕೆ ಸೀಮಿತ ಆಗಲ್ಲ. ನಾನು ಹಿಂದೇನೂ ಹೇಳಿದ್ದೆ ಪ್ರೆಸ್ ಮೀಟಲ್ಲಿ, 100ಕ್ಕೆ 100ರಷ್ಟು ₹3 ಥರ ಇನ್ನೊಂದು ವಾರ 10 ದಿವಸದಲ್ಲಿ ₹30ರಿಂದ ₹40 ಜಾಸ್ತಿ ಮಾಡ್ತಾರೆ 1 ಲೀಟ್ರ್ ಪೆಟ್ರೋಲ್ ಡೀಸೆಲ್ಗೆ. ಈಗೇನು ₹100 ಇದೆ, ₹130-150 ಆಗೋವರೆಗೂ ಆಗುತ್ತೆ. ಯುದ್ಧ ಆರಂಭ ಆದಮೇಲೆ 80 ದಿವಸದಿಂದ ನಿರಂತರವಾಗಿ ಪೆಟ್ರೋಲಿಯಂ ಕಂಪನಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಸುಮಾರು ಒಂದು ದಿವಸಕ್ಕೆ 1200 ಕೋಟಿ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾವ್ರೆ.
ನಾವು ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀವಿ, ಪೆಟ್ರೋಲ್ ಡೀಸೆಲ್ನ ಜಾಸ್ತಿ ಮಾಡಿಲ್ಲ. ಇಡೀ ಪ್ರಪಂಚಾದ್ಯಂತ ಎಲ್ಲ ದೇಶಗಳಲ್ಲೂ 50%, 40%, 80%ವರೆಗೂ ಜಾಸ್ತಿ ಮಾಡಿಬಿಟ್ಟವ್ರೆ 1 ಲೀಟ್ರು ಡೀಸೆಲು 1 ಲೀಟ್ರು ಪೆಟ್ರೋಲ್ ಬೆಲೆ. ನಾವು ಮಾತ್ರ ಮಾಡಿಲ್ಲ. ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಎಲ್ಲ ಲಾಸನ್ನು ನಾವೇ ಭರಿಸ್ತಾ ಇದ್ದೀವಿ ಅಂತ ಹಸಿ ಸುಳ್ಳನ್ನು ಜನರ ಮುಂದೆ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಅಂಧಭಕ್ತರನ್ನ ಅರ್ಥ ಮಾಡ್ಸೋಕ್ಕಾಗಲ್ಲ ನಾವು. BJPಯವರು ಅಂಧಭಕ್ತರನ್ನ ಅವ್ರ ಮನೆ ಸುಟ್ಟೋರು BJP ಅನ್ನುವಂಥದ್ದು ಹೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡ್ರು. ಅವ್ರನ್ನ ಬಿಟ್ಬಿಡಿ. ಜನಸಾಮಾನ್ಯರು 100ಕ್ಕೂ 100ರಷ್ಟು 1 ಲೀಟ್ರ್ ಪೆಟ್ರೋಲು ಏನು 104 ರೂಪಾಯಿ 106 ರೂಪಾಯಿ ಆಗಿದೆ. ಇವತ್ತು 103 ರೂಪಾಯಿ ಇದ್ದಿದ್ದು, 93 ರೂಪಾಯಿ ಇದ್ದಿದ್ದು ಡೀಸೆಲು 96 ರೂಪಾಯಿ ಆಗಿದೆ. ಅಷ್ಟು ಸೇಲ್ ಮಾಡ್ತಿದ್ದೋ ಅಮೌಂಟ್ಗೆ ಕೇಂದ್ರ ಸರ್ಕಾರಕ್ಕೆ ಲಾಸ್ ಆಗ್ತಿತ್ತ? ನಾನು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಇವತ್ತಿನ ಒಂದು ಕ್ರೂಡ್ ಬ್ಯಾರಲ್ ಬೆಲೆ, ಕ್ರೂಡ್ ಆಯಿಲ್ ಬೆಲೆ, ಕಚ್ಚಾ ತೈಲದ ಬೆಲೆ $103 ಇದೆ. $103 ಇದೆ. ಇವತ್ತಿನ ಡಾಲರ್ ವ್ಯಾಲ್ಯೂ 96 ರೂಪಾಯಿ ಇದೆ. $103ಗೆ 96 ರೂಪಾಯಿ ಮಲ್ಟಿಪ್ಲೈ ಮಾಡಿದ್ರೆ 10,176 ರೂಪಾಯಿ ಆಯಿತು. ಒಂದು ಬ್ಯಾರಲ್ ಅಂದರೆ 159 ಲೀಟರ್ಸು. 10,176 ರೂಪಾಯಿ ನೀವು 159 ಲೀಟರ್ಸ್ನ ಡಿವೈಡ್ ಮಾಡಿದ್ರೆ 1 ಲೀಟರ್ ಕ್ರೂಡ್ ಆಯಿಲ್ನ ಬೆಲೆ, ಅದೇ ಬೇಸ್ ಪ್ರೈಸು 64 ರೂಪಾಯಿ ಬೀಳುತ್ತೆ. 64 ರೂಪಾಯಿ ಬೀಳುತ್ತೆ. 2 ರೂಪಾಯಿ ಫ್ರೈಟ್ ಚಾರ್ಜ್, ಡೀಲರ್ ಕಮಿಷನು 1 ಲೀಟರ್ ಪೆಟ್ರೋಲು ಇಲ್ಲ ಡೀಸೆಲ್ ಸೇಲ್ ಮಾಡಿದ್ರೆ 4 ರೂಪಾಯಿ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 1 ಲೀಟರ್ಗೆ ಹಾಕುವಂಥದ್ದು 20 ರೂಪಾಯಿ. ಸ್ಟೇಟಿಂದು ವ್ಯಾಟ್ ಏನಿದೆ 14 ರೂಪಾಯಿ. ಎಲ್ಲವೂ ಸೇರಿ 104 ರೂಪಾಯಿ ಆಗುತ್ತೆ ಪೆಟ್ರೋಲ್. ಐ ಆಮ್ ಟಾಕಿಂಗ್ ಅಬೌಟ್ ಪೆಟ್ರೋಲ್. ಡೀಸೆಲ್ಲು ಅದೇ ಥರ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 20 ರೂಪಾಯಿ ಆಗ್ತಾ ಇದ್ದೀರಲ್ಲ, ಈಗೇನು 106 ರೂಪಾಯಿ ಆಗಿದೆಯಲ್ಲ, ಅದರಿಂದ ನೀವು 2 ರೂಪಾಯಿ ಕಡಿತ ಮಾಡಿದ್ರು 18 ರೂಪಾಯಿ ಲಾಭ ಬರ್ತಾ ಇದೆ. 1 ಲೀಟ್ರ್ ಪೆಟ್ರೋಲು ಡೀಸೆಲ್ ಸೇಲ್ ಆದರೆ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇರುವಂಥದ್ದು ಟ್ಯಾಕ್ಸ್ ಮೂಲಕ, ಎಕ್ಸೈಸ್ ಡ್ಯೂಟಿ ಮೂಲಕ 18 ರೂಪಾಯಿ 1 ಲೀಟ್ರಿಗೆ ಬರುತ್ತೆ. ಇಲ್ಲಾಂದ್ರೆ ಇವತ್ತಿನವರೆಗೂ 3 ರೂಪಾಯಿ ಜಾಸ್ತಿ ಸೇರಿಸಿಲ್ಲ ಅಂದರೆ 20 ರೂಪಾಯಿ ಬರ್ತಾ ಇತ್ತು. ಆ 20 ರೂಪಾಯಲ್ಲಿ 10 ರೂಪಾಯಿ ಎಕ್ಸಂಪ್ಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇವರು. ಲಾಭ ಏನು ಬರ್ತಾ ಇತ್ತು, ಲಾಭದಲ್ಲಿ ಕಡಿತ ಆಗಿದೆ, ಅದನ್ನ ಲಾಸು ಅಂತ ಹೇಳ್ತಾವ್ರೆ. ಇನ್ವೆಸ್ಟ್ಮೆಂಟಲ್ಲಿ ಸಬ್ಸಿಡಿ ಕೊಡೋದ್ರ ಮೂಲಕ ಕೇಂದ್ರ ಸರ್ಕಾರ ಕೈಯಿಂದ ಕೊಡುವಂಥ ಕೆಲಸವನ್ನು ಮಾಡಿದರೆ ಅದು ಲಾಸ್ ಅಂತ ಹೇಳ್ಬೋದು. ಅದೆಲ್ಲ ಲಾಸ್ ಆಗ್ತಾ ಇಲ್ಲ. ನಾನು ಇವಾಗ ನಿಮ್ಗೆ ವಿವರಣೆ ಕೊಟ್ಟಲ್ಲ, ಹಿಂದೆ UPA ಸರ್ಕಾರ ಇದ್ದಾಗ $120 ಇತ್ತು ಒಂದು ಬ್ಯಾರಲ್ಲು ಕ್ರೂಡ್ ಆಯಿಲು. ಅವತ್ತು ಮನಮೋಹನ್ ಸಿಂಗ್ ಇದ್ದಾಗ 2013ನೇ ಇಸ್ವಿನಲ್ಲಿ 2012ನೇ ಇಸ್ವಿನಲ್ಲಿ ಪೆಟ್ರೋಲು 65 ರೂಪಾಯಿ ಸಿಗ್ತಾಯಿತ್ತು, ಡೀಸೆಲ್ 55 ರೂಪಾಯಿ ಸಿಗ್ತಾಯಿತ್ತು. $120 ಇದ್ದಾಗಲೇ. ಇನ್ನು $120 ಆಗಿಲ್ಲ. ಈಗ ಇನ್ನು $103 ಇದ್ದೀವಿ. ನೀವು ಜಾಸ್ತಿ ಯಾಕೆ ಮಾಡ್ತಾ ಇದ್ದೀರಿ ಸ್ವಾಮಿ? ಲೂಟಿ ಮಾಡಬೇಕು. ಜನರ ಹಣವನ್ನು ಲೂಟಿ ಮಾಡುವಂಥದ್ದಕ್ಕೆ 24 ಅವರ್ಸ್ ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ BJP ಪಕ್ಷಕ್ಕಿದೆ. BJP ಪಕ್ಷದವರು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಆಲಿಸುವಂಥದ್ದು, ಪರಿಹಾರ ಕಂಡುಹಿಡ್ಕೊಳ್ಳುವಂಥದ್ದಕ್ಕೆ, ಒಳ್ಳೆ ಬೇರೆ ಯೋಜನೆಯನ್ನು ಜನರು ಬದುಕುವಂಥದ್ದಕ್ಕೆ, ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಒಳ್ಳೊಳ್ಳೆ ಯೋಜನೆ ಕೊಟ್ಟು ಯುವಕರಿಗೆ ಕೆಲಸ ಕೊಡುವಂಥ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ BJPಯವ್ರಿಗಿಲ್ಲ. ಸ್ಯಾಡಿಸ್ಟಿಕ್ ಮೈಂಡ್ ಸೆಟ್ ಅವ್ರದ್ದು. ಯಾರೂ ಚೆನ್ನಾಗಿ ಬದುಕಬಾರ್ದು. ಸಾಹುಕಾರರಾಗೇ ಇರಬೇಕು. ಬಡವರು ಸಾಹುಕಾರರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಲ್ಲಬೇಕು. ಜೀತದ ಪದ್ಧತಿ ಅವರು ಇಷ್ಟಪಡುವಂಥ, ಅದೇ ಹಿಡನ್ ಅಜೆಂಡಾ ಆಫ್ BJP. ಸೊ ಈ ಹಿನ್ನೆಲೆಯಲ್ಲಿ ಹಿಂದೆ ಒಂದು 10 ದಿವಸದ ಹಿಂದೆ 993 ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ಸಿಲಿಂಡ್ರಿಗೆ, ಕಮರ್ಷಿಯಲ್ ಸಿಲಿಂಡ್ರಿಗೆ. 5 kg ಸಿಲಿಂಡ್ರಿಗೆ 261 ರೂಪಾಯಿ ಜಾಸ್ತಿ ಮಾಡಿರು. ಒಂದು ವಾರ ಅದು ಒಂದೊಂಚೂರು ಚರ್ಚೆ ಆಯಿತು, ಅಷ್ಟೇ ಮುಗಿದೋಯ್ತು. ಅದಕ್ಕೆ ಹೊಂದ್ಕೊಂಬಿಟ್ರೀಗ. ಜನರ ವೀಕ್ನೆಸ್ ಗೊತ್ತು BJPಯವರಿಗೆ. 1 ದಿವಸ 2 ದಿವಸ ಬಡ್ಕೊಂತಾರೆ, ಸುಮ್ಮನೆ ಆತಾರೆ ಅಂತ. 1 ಗ್ರಾಮ್ ಗೋಲ್ಡ್ಗೆ ಎಷ್ಟು ಜಾಸ್ತಿ ಮಾಡಿದ್ರು? 1,000 ರೂಪಾಯಿವರೆಗೂ ಜಾಸ್ತಿ ಮಾಡಿದ್ರು. 10 ಗ್ರಾಮ್ ಗೋಲ್ಡ್ಗೆ ಇವತ್ತಿನ ದಿವಸ 1,62,000 ರೂಪಾಯಿ ಇದೆ. 1,51,000 ರೂಪಾಯಿ ಇದ್ದಿದ್ದು ಇದ್ದಕ್ಕಿದ್ದಂಗೆ 10,000 ಜಾಸ್ತಿ ಮಾಡೋದು. ಯಾರು ಗೋಲ್ಡ್ನೇ ಖರೀದಿ ಮಾಡಬೇಡಿ ಅಂತಾರೆ. ನೀವು ಎಲ್ಲರೂ ನಡ್ಕೊಂಡು ಹೋಗಿ, ಇಲ್ಲ ಎತ್ತಿನ ಗಾಡೀಲಿ ಹೋಗಿ, ಇಲ್ಲ ಬಸ್ಸಲ್ಲಿ ಹೋಗಿ, ಇಲ್ಲ ಮೆಟ್ರೋದಲ್ಲಿ ಹೋಗಿ ಅಂತಾರೆ. ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಮೆಟ್ರೋ ವ್ಯವಸ್ಥೆ ಇದೆ, ಮೆಟ್ರೋದಲ್ಲಿ ಹೋಗ್ಬೋದು. ಎಲ್ಲ ಕಡೆನೂ ಮೆಟ್ರೋ ಇದೆಯಾ? ಆಯಿತು. ಬೆಂಗಳೂರಿಗೂ ಎಲ್ಲ ಏರಿಯಾಗಳಿಗೂ ಮೆಟ್ರೋ ಇದೆಯಾ? ಬೇಸಿಕ್ ಕಾಮನ್ ಸೆನ್ಸ್ ಇದು.
ಇದಕ್ಕೆ ಅಂತ ಉದಾಹರಣೆಗೋಸ್ಕರ ಒಂದು 4-5 ದಿವಸ ಜನರ ಮೈಂಡ್ ಸೆಟ್ ಮಾಡೋಕ್ಕೋಸ್ಕರ ಪಾಪ ಯಾರೋ ಜಡ್ಜು ನೆನೆ ನೋಡಿದೆ ಅನ್ನೋ ಮಾಧ್ಯಮದಲ್ಲಿ ಸೈಕಲ್ ತುಳ್ಕೊಂಬಂದರು. ಆಯಿತು, ಡೈಲಿ ಸೈಕಲ್ ತುಳಿತಾರ? ಡೈಲಿ ಸೈಕಲ್ಲೇ ತುಳ್ಕೊಂಬರ್ತಾರಾ? ಕಾರ್ನೆಲ್ಲ ಮಾರ್ಬಿಡ್ತಾರಾ? ಅವ್ರು ಯಾರೋ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಫಡ್ನವೀಸ್ ಮೋಟ್ರ್ ಬೈಕಲ್ಲಿ ಹೋಗ್ತಾ ಇದ್ದು ನೆನ್ನೆ ನೋಡಿದೆ ನಾನು. ಆಯಿತು, ಡೈಲಿ ಮೋಟ್ರ್ ಬೈಕ್ ಹೋಗ್ತಾರ? ಹಿಂದೆ ಸ್ವಚ್ಛ ಭಾರತ್ ಅಂತ ಒಂದು ಕಾರ್ಯಕ್ರಮ ತಂದ್ರಲ್ಲ, ಎಲ್ಲ ಗುಡಿಸೋದು. ಈ ಬಿ ಜೆ ಪಿ ಮುಖಂಡಗಳೆಲ್ಲ ಪೂರ್ತಿ ದೊಡ್ಡ ದೊಡ್ಡ ಪರ್ಕೆನ ಹಿಡ್ಕೊಂಡು ಗುಡಿಸೋವಂಥ ವ್ಯವಸ್ಥೆ. ಕಸ ಇರೋ ಜಾಗದಲ್ಲ ಗುಡಿಸ್ತಿರ್ಲಿಲ್ಲ ಅವರು. ಕಸನ ಎಲೆಗಳನ್ನ ತಗೊಂಬಂದು ಅಲ್ಲೇ ಅಂಡ್ಬಿಟ್ಟು ಗುಡಿಸಿ ಹೋಗೋರು. ಗುಡಿಸಿ ಅಂದರೆ ಎಲ್ಲಿ ಫೋಟೋ ಹೊಡೆಯೋವರೆಗೂ, ಕ್ಯಾಮ್ರಾಗಳಿರೋವರೆಗೂ ಗುಡಿಸುವಂಥ ಒಂದು ವ್ಯವಸ್ಥೆ. ಆ ಥರ ಇದನ್ನು ನೀವು ಮೋಟ್ರ್ ಬೈಕಲ್ಲಿ ಫಡ್ನವೀಸ್ ಡೈಲಿ ಮೋಟ್ರ್ ಬೈಕಿನ ಮೇಲೆ ಮೋಟ್ರ್ ಬೈಕ್ ಯೂಸ್ ಮಾಡ್ತಾರಾ? 1 ಕಿಲೋಮೀಟ್ರ್ವರೆಗೂ ಹೋದ್ರು ಫೋಟೋ ಹೊಡ್ಕೊಂಡ್ರು ಮುಗೀತು, ಅಷ್ಟೇ ಕತೆ. ಈ ಥರದ ಒಂದು ವ್ಯವಸ್ಥೆ ಬಿ ಜೆ ಪಿಯವ್ರ ವ್ಯವಸ್ಥೆ. ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೂ 100ರಷ್ಟು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಂಧಭಕ್ತರಾದಿಯಾಗಿ ಹೇಳ್ತಾ ಇದ್ದೀನಿ. ನಮ್ಮ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಬೈತಿರಲ್ಲ, ಆ ಸೆಡೆಗಳಿಗೂ ಹೇಳ್ತಾ ಇದ್ದೀನಿ ನಾನು. 30, 130 ರೂಪಾಯಿ, 140 ರೂಪಾಯಿ, 150 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ಗಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇವರು ಇದ್ರ ಬಗ್ಗೆ ಯಾವತ್ತಾದರೂ ಮಾತಾಡ್ತಾ ಇದ್ದಾರಾ? ಎಲೆಕ್ಟ್ರಿಸಿಟಿ ಒಂದು ಯೂನಿಟ್ಗೆ 15 ಪೈಸೆ ಜಾಸ್ತಿ ಆಗಿದ್ದಕ್ಕೆ ಲಬ 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 ಯಾರೋ ಅಶೋಕ್ ಅಂತೆ, ಚಲವಾದಿ ನಾರಾಯಣ ಸ್ವಾಮಿ ಯಾರೋ ಬೆಂಗಳೂರು MP ಅವನೇ ಏನು ಲಬ್ಬ 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 ಅಂತ ಬಾಯಿ ಬಡ್ಕೊಂಬಿಟ್ರು. 15 ಪೈಸೆ ಜಾಸ್ತಿ ಮಾಡಿದ್ದಕ್ಕೆ. ಇವತ್ತು ಮಾತಾಡಲಿ, ಗ್ಯಾಸ್ ಜಾಸ್ತಿ ಆಗಿರುತ್ತೆ ಮಾತಾಡಲಿ. ಇಡೀ ದೇಶದಲ್ಲಿ ನೀಟ್ ಎಕ್ಸಾಮಿನೇಷನಿಂದ 25 ಲಕ್ಷ ಮಕ್ಕಳು ಪರಿಸ್ಥಿತಿ ಡೋಲಾಯಮಾನ ಆಗೋಯ್ತು. ಎಲ್ಲರೂ ಮಾತಾಡೋರ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಮೋದಿಯವರು ಬಂದು ಮನ್ ಕಿ ಬಾತಲ್ಲಿ ಮಾತಾಡ್ತಾರಲ್ಲ, ಏನು ಅನ್ನುವಂಥದ್ದು ಹೇಳ್ತಾರಲ್ಲ. ಯಾರು ರೈತ 1 ಎಕರೆಗೆ 40 ಮೂಟೆ ಬೆಳೆದಿದ್ದು ಮಾತಾಡ್ತಾರಲ್ಲ ಸ್ವಾಮಿ. ಇದ್ರ ಬಗ್ಗೆ ಯಾಕೆ 25 ಲಕ್ಷ ಮಕ್ಕಳ ಭವಿಷ್ಯ ನಿಮ್ಮ ಅಲ್ಲಿಲ್ವಾ? ಅವನು ಯಾರೋ ಧರ್ಮೇಂದ್ರ ಪ್ರಧಾನ್ HRD ಮಿನಿಸ್ಟ್ರು ಎಲ್ಲಿ ನಾಪತ್ತೆ ಆಗ್ಬಿಟ್ಟವ್ರಲ್ಲ. ಇದು ವ್ಯವಸ್ಥಿತವಾದಂಥ ಒಂದು ಮೋಸದ ಜಾಲ ಬಿ ಜೆ ಪಿಯವರು ಮಾಡ್ತಾವ್ರೆ. ಈಗೇನು CBIನವರು ಒಂದಷ್ಟು ಜನ ಹಿಡಿದವ್ರು, 4 ಜನ ಹಿಡಿದವ್ರಲ್ಲ, ಆ 4 ಜನನು ಬಿ ಜೆ ಪಿ ಯುವ ಮುಖಂಡರು. ಬಿ ಜೆ ಪಿಯವರೇ ಇದು ವ್ಯವಸ್ಥೆ ಮಾಡ್ತಾರೆ. ಯಾಕೆಂದರೆ ಕೋಟಿಗಟ್ಟಲೆ ವ್ಯವಹಾರ ಅದು ನೀಟ್ ಎಕ್ಸಾಮಿನೇಷನ್ದು. ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ನಡೆಸ್ತಾ ಇರುವಂಥವರೇ ಬಹುತೇಕ ಬಿ ಜೆ ಪಿಯವರೇ. ಅದ್ರ ವಹಿವಾಟನೇ ಒಂದು ವರ್ಷಕ್ಕೆ 2,500 ಕೋಟಿ, 2,500 ಕೋಟಿ ಕೋಚಿಂಗ್ದು. ಒಬ್ಬ ಹುಡುಗ ಒಂದು ನೀಟ್ ಎಕ್ಸಾಮಿನೇಷನ್ಗೆ 2 ತಿಂಗಳು ಕೋಚಿಂಗ್ ತಗೋತಾನೆ ಅಂದರೆ ನೀವು 1 ಲಕ್ಷ ರೂಪಾಯಿ ಕಟ್ಟಬೇಕು. 20 ಲಕ್ಷ ಹುಡುಗರು ಕೋಚಿಂಗ್ ತಗೋತಾರೆ ಅಂತ ಇಟ್ಕೊಳ್ಳಿ, ಲೆಕ್ಕಾಕಳಿ ಎಷ್ಟೋಯ್ತು? 2,500 ಕೋಟಿ. 1,500,000 ಲಕ್ಷ MBBS ಸೀಟ್ ಇದ್ದಾವೆ ಇಡೀ ದೇಶದಲ್ಲಿ. ಅದರಲ್ಲಿ 60,000 ಸೀಟ್ಗಳು ಮ್ಯಾನೇಜ್ಮೆಂಟ್ ಕೋಟ. ಒಂದು MBBS ಸೀಟ್ಗೆ 2 ಕೋಟಿಯಿಂದ 7 ಕೋಟಿವರೆಗೂ ನಡೀತದೆ. 2 ಕೋಟಿಯಿಂದ ತಗೊಂಡು 60,000 ಸೀಟ್ಗೆ ಎಷ್ಟಾಯಿತು? 1,20,000 ಕೋಟಿ ಆಯಿತು. ಇದು ದೊಡ್ಡ ಜಾಲ. ಅದಕ್ಕೋಸ್ಕರನೇ ಸೆಂಟ್ರಲೈಸ್ ಮಾಡ್ಕೊಂಬಿಟ್ರು. ಆಯಾ ರಾಜ್ಯಗಳಿಗೆ CT ಎಕ್ಸಾಮಿನೇಷನ್ ಮೂಲಕ MBBS ಸೀಟ್ ಕೊಡುವಂಥದ್ದಕ್ಕೆ ಅವಕಾಶ ಕಲ್ಪಿಸಿದ್ದನ್ನು ತೆಗೆದುಬಿಟ್ಟು ಸೆಂಟ್ರಲೈಸ್ಡ್ ಇಡೀ ಎಂಟೈರ್ ಕಂಟ್ರಿನಲ್ಲಿ ಒಂದೇ ಎಕ್ಸಾಮು, ಏಕಕಾಲಕ್ಕೆ ಒಂದೇ ಎಕ್ಸಾಮ್ ಮಾಡ್ತೀವಿ, ನಾವೇ ಮಾಡ್ತೀವಿ ಅಂತ. ಅದು ಯಾವುದೋ NTA ಅಂತ ಒಂದು ಸಂಸ್ಥೆಗೆ, ಅದು ಸಬ್ಸಿಡರಿ ಅಂಗಸಂಸ್ಥೆ, ಅದು UGC ಅಂಗಸಂಸ್ಥೆ. ಅದರಲ್ಲಿ ಒಟ್ಟು ಜನಸಂಖ್ಯೆ ಇರುವಂಥದ್ದು, ಎಂಪ್ಲಾಯೀಸ್ ಇರುವಂಥದ್ದು 25 ಜನ. 25 ಜನ ಇಡೀ ದೇಶದಲ್ಲಿ 25 ಲಕ್ಷ 5,500 ಸೆಂಟ್ರ್ಗಳು ನೋಡ್ಕೊಳ್ಳುವಂಥದ್ದಕ್ಕಾಗುತ್ತಾ? ಅದಕ್ಕೇನು ಮಾಡ್ತಾರಲ್ಲ, ಔಟ್ಸೋರ್ಸಿಂಗ್ ಕೊಡ್ತಾರೆ, ಪ್ರೈವೇಟ್ನವ್ರಿಗೆ ಕೊಡ್ತಾವ್ರೆ. ಸೊ ಪ್ರೈವೇಟ್ನವ್ರು ಎಲ್ರಿಗೂ ಇಂಥವ್ರಿಗೂ ನೀಟ್ ಎಕ್ಸಾಮಿನೇಷನ್ ಶುರುವಾದಾಗಿಂದನೂ ಕ್ವಶನ್ ಪೇಪರ್ ಲೀಕ್ ಆಗ್ತಾನೇ ಇದೆ. ಈ ಸರಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಲೀಕ್ ಆಗಿರುವುದು. ಆ ಮಕ್ಕಳ ಬಗ್ಗೆ, ಮಕ್ಕಳ ಭವಿಷ್ಯನ ಸಂಪೂರ್ಣವಾಗಿ ನಾಶ ಮಾಡಾಕ್ಬಿಟ್ಟು ಆ ಯುವಕರಿಗೆ ಅರ್ಥ ಮಾಡ್ಕೊಳ್ಳಿ. ಮೋದಿ 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 ಅಂತ ಬಡ್ಕತ್ತಿದ್ರಲ್ಲ ಸ್ವಾಮಿ, ನಿಮ್ಮ ಜೀವನನೇ ಹಾಳ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಬಿ ಜೆ ಪಿಯವರಿಗೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುವಂಥದ್ದಾಗಬೇಕು. ಕೊನೆಯದಾಗಿ